ರಾತ್ರಿ ಯಾವುದೋ ಆಳವಾದ ಆಲೋಚನೆಯಲ್ಲಿ ಕೂತಿದ್ರು ಶಂಕರ್ ಗೌಡ್ರು. ರೀ, ನೀವು ಏನು ಯೋಚನೆ ಮಾಡ್ತಿದ್ದೀರಾ? ಅವ್ರ ಹತ್ರ ನಡೆದು ಬರ್ತಾ ಪಾರ್ವತಮ್ಮ ಅವರು ಕೇಳಿದ್ರು. ನಾನು ನಮ್ಮ ರುದ್ರನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ನನ್ನ ಮನಸ್ಸಿನಲ್ಲೂ ಅದೇ ಯೋಚನೆ ಇದೆ. ಹಠಾತ್ತನೆ ಹೀಗೆಲ್ಲ ಸಂಭವಿಸಿದಾಗ ಅವನ ತಾಯಿಗೆ ತುಂಬ ಬೇಸರ ಇದೆ. ಅನನ್ಯಾಳನ್ನು ತಂದು ಅವನಿಗೆ ಮದುವೆ ಮಾಡಿಸ್ಬೇಕು ಅನ್ನೋದು ನಮ್ಮ ಆಸೆಯಾಗಿತ್ತು. ಅವಳಿಗೂ ಇವನ ಮೇಲೆ ತುಂಬಾ ಇಷ್ಟ ಇತ್ತು. ಅದು ಅಲ್ಲದೆ ಅವಳು ನಮ್ಮ ಕಡೆಯವಳೆ, ನಮ್ಮದೇ ಸಮಾಜದವಳಲ್ವಾ. ನೀನು ಅಷ್ಟೊಂದು ಯೋಚನೆ ಮಾಡಿ ಮನಸ್ಸಿನಲ್ಲೇ ಕೋಟೆ ಕಟ್ಟಬೇಡ. ನಿನ್ನ ಮಾತು ಎತ್ತಾಸಾಗ್ತಿದೆ ಅಂತ ನನಗೆ ಅರ್ಥ ಆಯಿತು ಅಂತ ಶಂಕರ ಗೌಡರು ಹೇಳಿದ್ರು. ನಿಮಗೆ ಏನು ಅರ್ಥ ಆಯಿತು ಅಂತ? ಹೇಯ್, ನಿನ್ನನ್ನು ನಾನು ನೋಡೋದಕ್ಕೆ ಶುರು ಮಾಡಿ 40 ವರ್ಷಗಳಾದವು. ಅದಕ್ಕೆ ಅದು ಬೇಡ. ಆ ಹುಡುಗಿಯನ್ನು ಕಂಡ್ರೇ ತಿಳಿಯುತ್ತೆ ಅವಳು ತುಂಬಾ ಮುಗ್ಧಳು ಅಂತ. ಅವಳ ಮನೆಯವರು ಕೂಡ ಅವಳನ್ನು ಕೈ ಬಿಟ್ಟಿದ್ದಾರೆ. ಅದು ನಮ್ಮ ಮೊಮ್ಮಗನ ವಿಷಯವನ್ನೇ ಮುಂದಿಟ್ಕೊಂಡು. ಈಗ ನಾವು ಕೂಡ ಅವಳನ್ನು ಕೈ ಬಿಟ್ಟರೆ ಅವಳ ಗತಿ ಏನಾಗಬೇಡ. ಅದಕ್ಕೆ ನಿನ್ನ ಮನಸ್ಸಿನಲ್ಲಿರೋ ಹಠ ಮತ್ತು ಅಸೂಯೆಯನ್ನು ಬದಿಗಿಟ್ಟು ಆ ಮಗುವನ್ನು ಸ್ವಲ್ಪ ಪ್ರೀತಿಸು. ಓಹೋ, ಶಂಕರ್ ಗೌಡ್ರನ್ನ ಒಮ್ಮೆ ಕಣ್ಣು ಕಿರಿದು ಮಾಡಿ ಪಾರ್ವತಮ್ಮ ಮಲಗೋದಕ್ಕೆ ಹೋದರು. ಓ ದೇವ್ರೇ, ಈ ಹುಲಿಗಳ ಗುಂಪಿನಲ್ಲಿ ಸಿಕ್ಕಿ ಬಿದ್ದ ಆ ಪವಿತ್ರ ಕುರಿಮರಿಯನ್ನು ನೀನೇ ಕಾಪಾಡಬೇಕು ಅಂತ ಶಂಕರ್ ಗೌಡರು ತಮಗೆ ತಿಳಿಯದಂತೆ ಅಂದ್ಕೊಂಡ್ರು. ವಿಷಯ ಏನಂದರೆ, ಪಾರ್ವತಮ್ಮ ಒಳಗಿನಿಂದ ಶುದ್ಧ ಮನಸ್ಸಿನವರಾದರೂ ಅವರ ಬಾಯಿ ಸ್ವಲ್ಪ ತೊಂದರೆದಾಯಕ. ಅದು ಸುಮ್ಮನಿರೋದಿಲ್ಲ. ಮನಸ್ಸಿನಲ್ಲಿ ಏನೇ ಬಂದರೂ ಅದನ್ನು ಮುಚ್ಚು ಮರೆಯಲ್ಲದೆ ಮುಖಕ್ಕೆ ಹೊಡೆದಂತೆ ಹೇಳ್ಬಿಡ್ತಾರೆ. ಅದು ಕೇಳೋರಿಗೆ ವಿಷದಂತಾಗುತ್ತೋ ಅಥವಾ ಹಾಗೆ ಹೇಳ್ಬಾರ್ದು ಅಂದೋ ಅವ್ರು ಯೋಚಿಸೋದಿಲ್ಲ. ಆದರೆ ಮನಸ್ಸು ತುಂಬ ಪ್ರೀತಿಯಿಂದ ಕೂಡಿದೆ. ಪ್ರೀತಿಸಿದರೆ ಹೃದಯವನ್ನೇ ಕಿತ್ತು ಕೊಡ್ತಾರೆ. ಆದರೆ ಮೋಸ ಮಾಡಿದ್ರೆ ಅದೇ ಹೃದಯವನ್ನು ಜಜ್ಜಿಬಿಡ್ತಾರೆ ಅಂಥ ಸ್ವಭಾವ ಅವರದ್ದು. ಮರುದಿನ ಬೆಳಿಗ್ಗೆ ರಂಜಿನಿ ಬೇಗನೆ ಎದ್ಲು. ಸೋಫಾದ ಮೇಲೇ ನಿದ್ದೆ ಅವಳಿಗೆ ತುಂಬ ಅಸಮಾಧಾನವನ್ನು ಉಂಟು ಮಾಡಿತ್ತು. ಎದ್ದ ತಕ್ಷಣ ರಂಜಿನಿ ರೂಮನ್ನು ಒಮ್ಮೆ ಪೂರ್ತಿಯಾಗಿ ನೋಡಿದ್ಲು. ಆದರೆ ಎಲ್ಲೂ ರುದ್ರ ಕಾಣಿಸ್ಲಿಲ್ಲ. ಮೆಲ್ಲನೆ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಟ್ಟೆಯನ್ನು ಬದಲಾಯಿಸ್ಕೊಂಡ್ಳು. ಆದರೆ ಅವಳಿಗೆ ಕೆಳಗೆ ಹೋಗೋದಕ್ಕೆ ಸ್ವಲ್ಪ ಸಂಕೋಚ ಆಯಿತು. ಬಾಗಿಲು ತಟ್ಟೋ ಶಬ್ದ ಕೇಳಿ ರಂಜಿನಿ ರೂಮಿನ ಬಾಗಿಲು ತೆರೆದಾಗ ಮುಂದೆ ನಿಂತಿದ್ದ ಲತಾಳನ್ನು ಕಂಡು ಅವಳು ಮೆಲ್ಲನೆ ನಕ್ಕಿದ್ಲು. ಎದ್ಯಾ? ತನ್ನನ್ನು ನೋಡಿ ನಗುಮುಖದಿಂದ ಕೇಳಿದ ಲತಾಳನ್ನು ನೋಡಿ ರಂಜಿನಿ ಕೂಡ ಮುಗುಳ್ನಕ್ಳು. ರಂಜಿನಿ ಬಾ, ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡೋಣ. ಲತಾ ರಂಜಿನಿಯ ಕೈ ಹಿಡಿದು ಮೆಟ್ಟಿಲುಗಳನ್ನು ಹಿಡಿದ್ಲು. ಕೆಳಗೆ ಮನೆಯವರೆಲ್ಲ ಕೂತು ತಿಂಡಿ ತಿಂತಿದ್ದಾರೆ. ಆದರೆ ರುದ್ರ, ಆದಿತ್ಯ, ಪ್ರತಾಪ್ ಸಿಂಹ ಮತ್ತು ಜನಾರ್ದನ್ ಅಲ್ಲಿ ಇರಲಿಲ್ಲ. ಅವರು ಮೊದಲೇ ತಿಂಡಿ ಮುಗಿಸಿ ಆಫೀಸ್ಗೆ ಹೋಗಿದ್ರು. ಡೈನಿಂಗ್ ಟೇಬಲ್ನಲ್ಲಿ ತಾತ ಶಂಕರ್ ಗೌಡ್ರು, ತರುಣ್, ರಾಹುಲ್, ಅಜ್ಜಿ ಪಾರ್ವತಮ್ಮ ಮತ್ತು ರುದ್ರನ ತಾಯಿ ಸರಸ್ವತಿ ಕೂತಿದ್ದಾರೆ. ಎಲ್ರಿಗೂ ಊಟ ಬಡಿಸ್ತಿರೋದು ಸರಸ್ವತಿ. ಹಠಾತ್ತನೆ ಅಲ್ಲಿಗೆ ಬರ್ತಿರೋ ರಂಜಿನಿಯನ್ನು ಕಂಡ ತಕ್ಷಣ ಅವರ ಮುಖದಲ್ಲಿ ಕೋಪ ನೆರಳಿನಂತೆ ಮೂಡಿತು. ತಕ್ಷಣವೇ ಅವರು ಅಡುಗೆ ಮನೆಗೆ ಹೊರಟು ಹೋದರು. ಅವರ ನಡವಳಿಕೆಯಿಂದಲೇ ಅವರಿಗೆ ತಾನು ಇಷ್ಟ ಆಗಿಲ್ಲ ಅಂತ ರಂಜನಿಗೆ ಮನವರಿಕೆಯಾಯಿತು. ಅವಳ ಕಣ್ಣುಗಳು ಸ್ವಲ್ಪ ತುಂಬಿ ಬಂದರೂ ಅದನ್ನು ಯಾರಿಗೂ ತೋರಿಸದೆ ರಂಜಿನಿ ತಲೆ ತಗ್ಗಿಸಿ ನಿಂತಳು. ಇದನ್ನು ಕಂಡ ತಾತ ಶಂಕರ್ ಗೌಡರಿಗೆ ರಂಜಿನಿಯ ಮೇಲೆ ಒಂದು ರೀತಿಯ ವಾತ್ಸಲ್ಯ ಮೂಡಿತು. ಲತಾ ಮಗಳೇ, ನೀವು ಕೂತ್ಕೊಳ್ಳಿ. ಆ ಹುಡುಗಿಗೆ ಏನು ಬೇಕೋ ಅದನ್ನು ಬಡಿಸು. ಲತಾನನ್ನು ನೋಡಿ ತಾತ ಹೇಳಿದ್ರು. ಸರಿ ತಾತಯ್ಯ. ಲತಾ ರಂಜಿನಿಯನ್ನು ಕರ್ಕೊಂಡು ಹೋಗಿ ತರುಣ್ ಪಕ್ಕದಲ್ಲಿದ್ದ ಖಾಲಿ ಕುರ್ಚಿಯಲ್ಲಿ ಕೂರಿಸಿದ್ಲು. ಅವಳ ಪಕ್ಕದ ಖಾಲಿ ಕುರ್ಚಿಯಲ್ಲಿ ಲತಾ ಕೂಡ ಕೂತ್ಲು. ರಂಜಿನಿ ಅವರ ಪಕ್ಕ ಕೂತ ತಕ್ಷಣವೇ ತರುಣ್ ಮತ್ತು ರಾಹುಲ್ ಊಟ ಮುಗಿಸಿ ಎದ್ದು ಹೋದರು. ಲತಾ ಮತ್ತು ತಾತನಿಗೆ ಅವರ ನಡವಳಿಕೆಯಲ್ಲಿ ವಿಶೇಷ ಏನು ಅನ್ನಿಸ್ತಾ ಇದ್ರೂ ತನ್ನನ್ನು ದ್ವೇಷದಿಂದ ಮತ್ತು ಅಸಹ್ಯದಿಂದ ನೋಡ್ತಿದ್ದ ಆ ಕಣ್ಣುಗಳನ್ನು ರಂಜಿನಿ ಗಮನಿಸಿದ್ಳು. ಅವಳ ಕಣ್ಣಿನಲ್ಲಿ ಮತ್ತೆ ಕಣ್ಣೀರು ತುಂಬಿ ಬಂತು. ಲತಾ ಮಗಳು ತಿಂಡಿ ತಿಂದ ತಕ್ಷಣವೇ ಈ ಹುಡುಗಿಯನ್ನು ಕರ್ಕೊಂಡು ಶಾಪಿಂಗ್ ಹೋಗ್ಬಾ. ಏನೇನು ಬೇಕೋ ಅದೆಲ್ಲವನ್ನ ಸರಿಯಾಗಿ ನೋಡಿಯೇ ತಗೋಬೇಕು. ಗೊತ್ತಲ್ಲ, ನಾಳೆ ರಿಸೆಪ್ಷನ್. ಎಲ್ಲವೂ ಬೇಗನೆ ಆಗಬೇಕು.
ಸರಿ ತಾತಯ್ಯ, ನಾವು ತಕ್ಷಣವೇ ಹೊರಡ್ತೀವಿ. ತಿಂಡಿ ತಿಂದ ನಂತರ ತಕ್ಷಣವೇ ಲತಾ ರಂಜನಿಯನ್ನು ಕರ್ಕೊಂಡು ಹೊರಬಂದಳು. ಅವರದೇ ಮಾಲೀಕತ್ವದ ಶೋರೂಮ್ಗೆ ಲತಾ ರಂಜನಿಯನ್ನು ಕರ್ಕೊಂಡು ಹೋಗಿದ್ಲು. ರಿಸೆಪ್ಷನ್ಗೆ ರಂಜನಿಗೆ ಬೇಕಾದ ಪ್ರತಿಯೊಂದು ಬಟ್ಟೆ ಮತ್ತು ನಂತರ ಮನೆಯಲ್ಲಿ ಹಾಕ್ಕೊಳ್ಳಲು ಬೇಕಾದ ಅವಶ್ಯಕ ಬಟ್ಟೆಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ್ದು ಲತಾಳೇ ಆಗಿದ್ಲು. ರಂಜನಿ ಎಲ್ಲದಕ್ಕೂ ಜೊತೆಯಲ್ಲಿದ್ದರೂ ತನ್ನ ಯಾವುದೇ ಅಭಿಪ್ರಾಯ ಹೇಳೋದಕ್ಕೆ ಹೋಗಲಿಲ್ಲ. ರಂಜನಿಗೆ ಯಾವಾಗಲೂ ಒಂದು ರೀತಿಯ ವಿಪರೀತ ಒಂಟಿತನ ಕಾಡ್ತಿತ್ತು. ಅದರ ಜೊತೆಗೆ ಅಪರಾಧಿ ಭಾವನೆ, ಮನಸ್ಸಿನಲ್ಲಿ ಒಂದು ಅತೀವ ಭಾರ. ರಂಜನಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವಳಂತೆ ಲತಾ ಎಲ್ಲವನ್ನ ಸೆಲೆಕ್ಟ್ ಮಾಡಿ ಬೇಗನೆ ರಂಜಿನ ಕರ್ಕೊಂಡು ಮನೆಗೆ ಮರಳಿದ್ಲು. ಹಾದಿಯುದ್ದಕ್ಕೂ ಏನೂ ಮಾತಾಡದೆ ಮೌನವಾಗಿದ್ದ ರಂಜನಿಯನ್ನು ಕಂಡು ಲತಾಳಿಗೆ ಅವಳ ಮೇಲೆ ಅನುಕಂಪ ಉಂಟಾಯಿತು. ತನ್ನ ಒಡ ಹುಟ್ಟಿದವರನ್ನು ಕಳ್ಕೊಂಡ ಲತಾಳಿಗೆ ರಂಜನಿಯನ್ನು ಆ ಸ್ಥಾನಕ್ಕೆ ದೇವರು ನೀಡಿದ್ದಾನೆ ಅಂತ ಅನ್ನಿಸ್ತು. ಹೊರಗಡೆ ನೋಡ್ತಾ ಕೂತಿದ್ದ ರಂಜನಿ ಲತಾಳ ಮಾತು ಕೇಳಿ ತಿರುಗಿ ನೋಡಿದ್ಲು. ರಂಜನಿ, ನಿನಗಿಲ್ಲಿ ತುಂಬ ಒಂಟಿತನ ಅನ್ನಿಸ್ತಿದೆ ಅಲ್ವೇ? ಕಣ್ಣುಗಳಲ್ಲಿ ತುಂಬಿದ ನೋವಿನಿಂದ ಅವಳು ಲತಾಳನ್ನು ನೋಡಿ ಕಣ್ಮಿಟುಕಿಸಿದ್ಲು. ಬೇಜಾರು ಮಾಡ್ಕೋಬೇಡ, ಎಲ್ಲವೂ ಸರಿಯಾಗತ್ತೆ. ನಿನಗೇನೇ ಬಂದರೂ ನಾನು ನಿನ್ನ ಜೊತೆ ಇರ್ತೀನಿ. ಗಂಡನ ಅಣ್ಣನ ಹೆಂಡತಿ ಅಂತ ಅನ್ಕೋಬೇಡ, ನಿನ್ನ ಸ್ವಂತ ಅಕ್ಕ ಅಂತ ಭಾವಿಸು. ನಾನು ಕೂಡ ನಿನ್ನ ನನ್ನ ಸ್ವಂತ ತಂಗಿ ಅಂತಾನೆ ಅಂದ್ಕೊಳ್ತೀನಿ. ರಂಜನಿಯನ್ನು ನೋಡಿ ಲತಾ ಹಾಗೆ ಹೇಳಿದ ತಕ್ಷಣವೇ ಅಲ್ಲಿವರೆಗೂ ತಡೆ ಹಿಡಿದಿದ್ದ ಕಣ್ಣೀರು ರಂಜನಿಯ ಕಣ್ಣಿಂದ ಸುರಿಯೋದಕ್ಕಾರಂಭಿಸಿತು. ಒಬ್ಬ ಸಹೋದರಿಯ ಮೇಲಿರೋ ಅಕ್ಕರೆಯಿಂದ ರಂಜನಿ ಲತಾಳನ್ನು ಅಪ್ಕೊಂಡು ಅತ್ಲು. ತನ್ನೆಲ್ಲ ನೋವುಗಳನ್ನು ಆ ಹೆಗಲ ಮೇಲೆ ಚೆಲ್ಲಿದ್ಲು. ಹಠಾತ್ತನೆ ಅಪ್ಕೊಂಡು ಅಳ್ತಿರೋ ರಂಜನಿಯನ್ನು ಕಂಡು ಲತಾಳ ಮನಸ್ಸಿನಲ್ಲೂ ನೋವು ಉಂಟಾಯಿತು. ಮೆಲ್ಲಗೆ ಲತಾಳ ಕೈ ರಂಜನಿಯ ತಲೆಯನ್ನು ಸವರ್ತಿತ್ತು. ನೀನು ಇಷ್ಟೊಂದು ಮುಗ್ದೆಯಾ? ತುಂಬಿ ಹರಿತಿರೋ ರಂಜನಿಯ ಕಣ್ಣೀರನ್ನು ಒರೆಸ್ತಾ ಲತಾ ವಾತ್ಸಲ್ಯದಿಂದ ಕೇಳಿದ್ಲು. ನೀನು ಅಂದ್ಕೊಂಡಂತೆ ನಮ್ಮ ಮನೆಯವರು ಅಷ್ಟೊಂದು ಭಯಂಕರ ವ್ಯಕ್ತಿಗಳೇನಲ್ಲ. ರಂಜನಿ ಮುಖವನ್ನು ಮೇಲೆತ್ತಿ ಹಿಡಿದು ಲತಾ ಅಕ್ಕರೆಯಿಂದ ಹೇಳಿದ್ಲು. ನಾನು ನಿನಗೆಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ. ತಾತ ಶಂಕರಗೌಡರು ಸಾಮಾನ್ಯವಾಗಿ ಸ್ವಲ್ಪ ಗಂಭೀರವಾಗಿ ಕಂಡರೂ ಅವರ ಮನಸ್ಸಿನಲ್ಲಿ ಎಲ್ಲರ ಬಗ್ಗೆಯೂ ಪ್ರೀತಿ ಮತ್ತು ವಾತ್ಸಲ್ಯ ಇದೆ. ತಾತನಿಗೆ ತನ್ನ ಮೊಮ್ಮಕ್ಕಳಲ್ಲಿ ನಿನ್ನ ರುದ್ರ ಅಂದ್ರೇ ಪ್ರಾಣ. ಇನ್ನು ಅಜ್ಜಿ ಪಾರ್ವತಮ್ಮ, ಅವರು ಸ್ವಲ್ಪ ಬಾಯಿಬಡಿಕೆಯಷ್ಟೇ. ಅವರು ಕೂಡ ತುಂಬ ಒಳ್ಳೆಯವರು. ಆದರೆ ಆ ಕಲ್ಲನ್ನು ಒಡೆದು ಒಳಗಿರೋ ಪ್ರೀತಿಯನ್ನು ಹೊರಗೆ ತೆಗೆಯೋದು ಸ್ವಲ್ಪ ಕಷ್ಟದ ಕೆಲಸ ಅಷ್ಟೇ. ಪಪ್ಪ ಮತ್ತು ಚಿಕ್ಕಪ್ಪ ಇಬ್ಬರು ಬಿಸ್ನೆಸ್ ಅಂತ ಸುತ್ತಾ ಇರ್ತಾರೆ. ಮನೆಯಲ್ಲಿ ಅವರು ಹೆಚ್ಚಾಗಿರೋದಿಲ್ಲ. ಹಾಗಾಗಿ ಅವರ ಮಾತು ಮತ್ತು ನಡವಳಿಕೆಯಲ್ಲಿ ಅದಕ್ಕೆ ತಕ್ಕದಾದ ಸೀರಿಯಸ್ನೆಸ್ ಇರುತ್ತೆ. ಚಿಕ್ಕಪ್ಪನ ಹೆಂಡತಿ ಸೌಮ್ಯ ಆಂಟಿ, ಅವರು ತುಂಬ ಸಾಧು. ಅವರ 3 ಮಕ್ಕಳಲ್ಲಿ ಮೊದಲನೆಯವನು ತರುಣ್ ಮತ್ತು ರಾಹುಲ್, ಇಬ್ಬರು ಟ್ವಿನ್ಸ್. ಈ ಅವಳಿಗಳು ತುಂಟ್ರು ಅಂತ ಹೇಳ್ತಾರಲ್ಲ ಹಾಗೆ. ಅದರಲ್ಲಿ ತರುಣ್ ಸ್ವಲ್ಪ ಅಪಾಯಕಾರಿ, ರಾಹುಲ್ ಅಷ್ಟೊಂದಿಲ್ಲ. ಇನ್ನು ಇವರ ತಂಗಿ ಲಿಖಿತ, ಅವಳು ನಿಜಕ್ಕೂ ತುಂಬಾ ಸಾಧು, ಸ್ವಲ್ಪ ಬಾಯಿಬಡಿಕೆ ಅಷ್ಟೇ. ಫ್ರೆಂಡ್ಸ್ ಜೊತೆ ಟೂರಿಗೆ ಹೋಗಿದ್ದಾಳೆ. ಬಹುಶಃ ನಾವು ಮನೆ ತಲುಪುವಷ್ಟರಲ್ಲಿ ಅವಳು ಬಂದಿರ್ತಾಳೆ. ಇನ್ನು ನಿನ್ನ ಗಂಡನ ಅಣ್ಣ ಆದಿತ್ಯ, ಅಂದರೆ ನನ್ನ ಹಸ್ಬೆಂಡ್, ಅವರು ಕೂಡ ಅಷ್ಟೇ. ಹೊರಗೆ ಗಂಭೀರವಾಗಿ ಕಂಡರೂ ಒಳಗಿನಿಂದ ತುಂಬಾ ಸಜ್ಜನರು, ಸಾಧು. ಇನ್ನು ರುದ್ರನ ಬಗ್ಗೆ ಹೇಳಬೇಕಂದ್ರೆ ರುದ್ರನಿಗೆ ಬಾಲ್ಯದಿಂದಲೂ ಕೋಪ ಮತ್ತು ಹಠ ಜಾಸ್ತಿ ಅಂತ ಆದಿತ್ಯ ಹೇಳಿದ್ದಾರೆ. ಸಾಮಾನ್ಯವಾಗಿ ಅವನು ತುಂಬ ಸೈಲೆಂಟ್, ಯಾರ ಜೊತೆಯೂ ಅಷ್ಟೊಂದು ಮಾತನಾಡೋದನ್ನು ನಾನು ನೋಡಿಲ್ಲ. ಬೇರೆಯವರೆಲ್ಲ ಫ್ಯಾಮಿಲಿ ಅಂತ ಬಂದಾಗ ಸೀರಿಯಸ್ನೆಸ್ ಬಿಟ್ಟು ಕೂಲಾಗ್ತಾರೆ. ಆದರೂ ರುದ್ರ ಯಾವಾಗಲೂ ಸೀರಿಯಸ್ ಆಗಿರ್ತಾನೆ. ಅದೇ ಅವನ ಮೂಲ ಸ್ವಭಾವ. ರಂಜನಿಯನ್ನು ನೋಡಿ ಲತಾ ತಮಾಷೆಯಾಗಿ ಹೇಳಿದರೂ ಅದು ಎಷ್ಟು ಸತ್ಯ ಎಂಬುದು ರಂಜನಿಗೆ ಚೆನ್ನಾಗಿ ತಿಳಿದಿತ್ತು. ಅದರ ಪ್ರತಿಫಲವೋ ಎಂಬಂತೆ ಅವಳ ಕಣ್ಣುಗಳಲ್ಲಿ ವಿಷಾದ ತುಂಬಿ ಬಂತು. ನೀನು ಬೇಜಾರು ಮಾಡಿಕೊಳ್ಳೋ ಅಗತ್ಯ ಇಲ್ಲ. ಹಠಾತ್ತನೆ ಮದುವೆ ಅಂದಾಗ ಅವನಿಗೆ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯವಾಗದಿರಬಹುದು. ಅದರ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮಿಬ್ಬರ ಮಧ್ಯೆ ಇರುತ್ತೆ, ಅದೆಲ್ಲ ಸರಿಯಾಗತ್ತೆ. ಅದನ್ನು ಕೇಳಿದ ರಂಜನಿಯ ಕಣ್ಣು ಮತ್ತಷ್ಟು ತುಂಬಿ ಬಂದವು. ಇದಕ್ಕೂ ಅಳ್ತೀಯಾ?
ಇಷ್ಟೊಂದು ಸಾಧುವಾಗಿರೋ ನಿನ್ನ ಬೇಡ ಅಂತ ಅನ್ನೋದಕ್ಕೆ ಯಾರಿಗಾದರೂ ಸಾಧ್ಯವಾ ರಂಜನಿ ಪುಟ್ಟ? ರಂಜನಿಯ ಕೆನ್ನೆ ಸವರಿ ಲತಾ ನಗ್ತಾ ಹೇಳಿದ್ಲು. ಅಲ್ಲಿವರೆಗೆ ಒಂಟಿ ಅಂತ ಭಾವಿಸಿದ್ದ ರಂಜನಿಗೆ ಈಗ ಯಾರೋ ಜೊತೆಯಲ್ಲಿದ್ದಾರೆ ಎಂಬ ಭಾವನೆ ಬಂತು. ರುದ್ರ ತನ್ನ ಇಷ್ಟದಂತೆ ಒಬ್ಬ ಹುಡುಗಿಯನ್ನ ಪ್ರೀತಿಸಿ ಮದುವೆಯಾದ ಅಂತ ತಿಳಿದಾಗ ನನಗಂತೂ ಪ್ರಾಣವೇ ಹೋದಂತಾಗಿತ್ತು. ಅಂದು ಹಠಾತ್ತನೆ ಪಪ್ಪ ಅವರ ಫ್ರೆಂಡ್ ಥಾಮಸ್ ಅಂಕಲ್ ಫೋನ್ ಮಾಡಿ ಹೇಳಿದ್ದು ರುದ್ರ ಮದುವೆಯಾಗಿ ಹೋಟೆಲ್ ರೂಮ್ನಲ್ಲಿ ಇದ್ದಾನೆ ಅಂತ. ಅದನ್ನು ಕೇಳಿದ ತಕ್ಷಣವೇ ತಾತ ರುದ್ರನಿಗೆ ಫೋನ್ ಮಾಡಿ ನಿಮ್ಮನ್ನು ಇಲ್ಲಿಗೆ ಕರೆಸ್ಕೊಂಡಿದ್ರು. ರುದ್ರನಿಗೆ ರಂಜನಿ ಇಷ್ಟ, ಅದಕ್ಕಾಗಿಯೇ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಮನೆಯವರೆಲ್ಲರೂ ಭಾವಿಸಿದ್ರು. ಆಮೇಲೆ ತರುಣ್ ಸತ್ಯ ಹೇಳಿದ ಮೇಲೆಯೇ ನಮಗೆಲ್ಲ ಗೊತ್ತಾಗಿದ್ದು. ಥಾಮಸ್ ಅಂಕಲ್ ಫೋನ್ ಮಾಡುವ 1 ಗಂಟೆ ಮುಂಚೆ ಕೂಡ ಮನೆಯವರೆಲ್ಲ ಸೇರಿ ಮುಂದಿನ ವಾರ ಅನನ್ಯಾಳ ಮನೆಗೆ ಹೋಗೋ ಬಗ್ಗೆ ಮಾತನಾಡ್ತಾ ಇದ್ದೋ. ಅಮ್ಮ ಮತ್ತು ಉಳಿದವರೆಲ್ಲ ಮನಸ್ಸಿನಿಂದ ಅನನ್ಯಾಳನ್ನು ರುದ್ರನ ಹೆಂಡತಿ ಅಂತ ಒಪ್ಕೊಂಡಿದ್ರು. ಅದಕ್ಕಾಗಿ ಅಮ್ಮನಿಗೆ ನಿನ್ನನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀನು ಬೇಜಾರು ಮಾಡ್ಕೋಬೇಡ. ರುದ್ರ ನಿನ್ನ ಹೆಂಡತಿಯಾಗಿ ಒಪ್ಕೊಂಡು ನೀವು ಸಂತೋಷವಾಗಿ ಬದುಕೋದನ್ನು ಕಂಡಾಗ ಅಮ್ಮನೂ ಕೂಡ ತನ್ನ ಮನಸ್ಸಿನಲ್ಲಿರುವ ಬೇಸರವನ್ನು ಮರೆತು ನಿನ್ನನ್ನು ಪ್ರೀತಿಸ್ತಾರೆ. ರಂಜನಿಯ ಕೈ ಹಿಡಿದು ಲತಾ ಆಶಾದಾಯಕವಾಗಿ ಮಾತನಾಡಿದ್ಲು. ರುದ್ರನಿಗೆ ಸ್ವಲ್ಪ ಸಮಯ ಕೊಡು, ಅವನು ಮೆಲ್ಲನೆ ಮನಸ್ಸಿನಿಂದ ನಿನ್ನ ಒಪ್ಕೊಳ್ತಾನೆ, ನಿನ್ನನ್ನು ಪ್ರೀತಿಸ್ತಾನೆ. ಆಮೇಲೆ ಅಮ್ಮನೂ ನಿನ್ನ ಒಪ್ಕೊಳ್ತಾರೆ. ನಂತರ ನಾವೆಲ್ಲ ಸೇರಿ ನಿನ್ನ ಮನೆಗೆ ಹೋಗಿ ಎಲ್ರಿಗೂ ವಿಷಯವನ್ನು ತಿಳಿಸಿ ಮನವರಿಕೆ ಮಾಡಿಕೊಡಬಹುದು. ಇದೆಲ್ಲವೂ ಎಂದಿಗೂ ನಡೆಯೋದಕ್ಕೆ ಸಾಧ್ಯವಿಲ್ಲದ ವಿಷಯಗಳು ಎಂಬುದು ರಂಜನಿಗೆ ಹಗಲಿನಂತೆ ಸ್ಪಷ್ಟವಾಗಿತ್ತು. ಆದರೆ ತನ್ನನ್ನು ನೋಡಿ ಇಷ್ಟು ಭರವಸೆಯಿಂದ ಮಾತನಾಡ್ತಿರೋ ಲತಾಳನ್ನು ನಿರಾಸೆಗೊಳಿಸಲು ಅವಳಿಗೆ ಮನಸ್ಸು ಬರಲಿಲ್ಲ. ಲತಾಳನ್ನು ನೋಡಿ ರಂಜನಿ ಮೆಲ್ಲಗೆ ನಕ್ಕಂತೆ ಮಾಡಿದ್ಲು. ಆದರೆ ಆಗಲೂ ಅವಳ ಕಣ್ಣೀರು ಸುರಿಯುತ್ತಲೇ ಇತ್ತು. ಮನಸ್ಸು ಪೂರ್ತಿ ರುದ್ರ ಹೇಳಿದ ಮಾತುಗಳು ತುಂಬಿದ್ವು. ಇಂದು ಕವನಾಳ ಈ ಸ್ಥಿತಿಗೆ ನಾನೇ ಕಾರಣ ಎಂಬ ವಿಷಯ ತಿಳಿಯದಿದ್ದಕ್ಕೆ ಲತಾ ಅಕ್ಕ ನನ್ನ ಜೊತೆ ಇಷ್ಟು ಪ್ರೀತಿಯಿಂದ ನಡ್ಕೊಳ್ತಿದ್ದಾರೆ. ಆದರೆ ನಾಳೆ ಎಲ್ರಿಗೂ ಸತ್ಯ ತಿಳಿದರೆ ನನ್ನ ಗತಿ ಏನಾಗಬೇಡ. ಈಗಲೇ ಉಳಿದವರ ದ್ವೇಷದ ನೋಟ ನನ್ನನ್ನು ತುಂಬ ನೋಯಿಸ್ತಿದೆ. ಸಮಯ ಕಳೆದಂತೆ ಆ ನೋವಿನ ಆಳ ಹೆಚ್ಚುತ್ತಿದೆ. ಯಾಕಂದರೆ ಪ್ರತಿ ನಿಮಿಷವೂ ಈ ಕುಟುಂಬದ ಪ್ರತಿಯೊಬ್ಬರು ನನಗೆ ಪ್ರಿಯರಾಗ್ತಾ ಇದ್ದಾರೆ. ನನ್ನ ಕುಟುಂಬದಂತೆಯೇ ನಾನು ಇವರನ್ನು ಪ್ರೀತಿಸಲು ಮತ್ತು ಒಪ್ಪಿಕೊಳ್ಳಲು ಶುರು ಮಾಡಿದ್ದೀನಿ. ಆದರೆ ನನಗೆ ಅದಕ್ಕೆ ಯೋಗ್ಯತೆ ಇದೆಯಾ? ನಾನು ಕೇವಲ ಕೆಲಸದವಳು ತಾನೇ? ದ್ವೇಷದ ಮೇಲೆ ಕಟ್ಟಲ್ಪಟ್ಟ ಈ ತಾಳಿಗೆ ಏನು ಬೆಲೆ ಇದೆ? ಅವಳ ಒಳಮನಸ್ಸು ಬೆಂಕಿಯಲ್ಲಿ ಬೆಂದಂತೆ ಸುಡ್ತಾ ಇತ್ತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗೆ ಮೆಂಬರ್ಸ್ ಆಗೋದ್ರ ಮೂಲಕ ಮುಂಚಿತವಾಗಿ ಎಲ್ಲ ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್.